ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೂಪರ್ ಆದ ಒಂದು ಬ್ರೇಕ್ಫಾಸ್ಟ್ ಅಥವಾ ಸ್ನ್ಯಾಕ್ಸ್ ರೆಸಿಪಿ. ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ. ಇದಕ್ಕೆ ಬೇಕು ಅರ್ಧ ಕಪ್ಪಷ್ಟು ಸಾಗು ಅಂತ ಹೇಳ್ತೀವಿ ನೋಡಿ, ಪಾಯಸಕ್ಕೆಲ್ಲ ಹಾಕ್ತೀವಿ ನಾವು, ಅದು. ಆಮೇಲೆ 1 ಕಪ್ಪಷ್ಟು ನಾನು ಅಕ್ಕಿ ರವೆ ಅಥವಾ ಇಡ್ಲಿ ರವೆ ಯಾವುದು ಕೂಡ ಇರಲಿ ಅದನ್ನು ಸೇರಿಸಿದ್ದೀನಿ ಇಲ್ಲಿ. ನೆಕ್ಸ್ಟ್ 3/4 ಕಪ್ಪಷ್ಟು ನಾನು ಸಣ್ಣ ರವೆ, ಚಿರೋಟಿ ರವೆ ಹೇಳ್ತಾರೆ ನೋಡಿ, ಅದನ್ನು ಸೇರಿಸಿದ್ದೀನಿ. ನೈಸಾಗಿ ಇದನ್ನು ಗ್ರೈಂಡ್ ಮಾಡಿದ್ದೀನಿ ಹಾಗೂ ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ. ಇವಾಗ ಅದೇ ಮಿಕ್ಸಿ ಜಾರಿಗೆ 1 ಕಪ್ಪಷ್ಟು ಮೊಸರು, ಸಣ್ಣ ತುಂಡು ಶುಂಠಿ, 2 ಹಸಿಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಸ್ವಲ್ಪ ಜೀರಿಗೆ ಸೇರಿಸಿದ್ದೀನಿ ಹಾಗೂ ಸಕ್ಕರೆ. ಇವಾಗ ಇದನ್ನು ಗ್ರೈಂಡ್ ಮಾಡಿದ್ದೀನಿ. ತುಂಬ ನೈಸಾಗಿ ಗ್ರೈಂಡ್ ಮಾಡಬೇಕಂತಿಲ್ಲ ನೋಡಿ, ಈ ರೀತಿ ಗ್ರೈಂಡ್ ಆದರೆ ಸಾಕು. ಇದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ ಹಾಗೂ 1 ಕಪ್ಪಷ್ಟು ನೀರನ್ನು ಆ್ಯಡ್ ಮಾಡೋಣ. ಆಮೇಲೆ ಒಂದು ಅರ್ಧ ಚಮಚದಷ್ಟು ಇಲ್ಲಿ ಸೋಡಾ ಹುಡಿ, ಬೇಕಿಂಗ್ ಸೋಡಾ ನಾನು ಆ್ಯಡ್ ಮಾಡಿದ್ದೀನಿ. ಎಲ್ಲವನ್ನು ಸರಿಯಾಗಿ ಮಿಕ್ಸ್ ಮಾಡೋಣ. ನೋಡಿ, ಈ ರೀತಿ ಮಿಕ್ಸ್ ಮಾಡಬೇಕು. ತುಂಬ ದಪ್ಪ ಅಂತ ಎನಿಸಿದರೆ ನೀರನ್ನು ಆ್ಯಡ್ ಮಾಡಿ, ಯಾಕೆಂದರೆ ರವೆ ಎಲ್ಲ ಇವಾಗ ಸ್ವಲ್ಪ ನೀರನ್ನು ಹೀರ್ಕೊಳ್ಳುತ್ತೆ. ಸಾಫ್ಟ್ ಆಗಲಿಕ್ಕೆ ನಾವು ಬಿಡಲಿಕ್ಕೆ ಉಂಟು. ಇದಕ್ಕೆ ನಾನು ಒಂದು ಈರುಳ್ಳಿಯನ್ನು ಕೂಡ ಸೇರಿಸ್ತಾ ಇದ್ದೀನಿ. ನೋಡಿ, ನಾನು ನೀರು ರೀತಿ ಮಾಡಿದ್ದೀನಿ, ನೋಡ್ಬೋದು ನೀವು. ಇವಾಗ ಇದನ್ನು ಮುಚ್ಚಿಡೋಣ. ಒಂದು 10 ನಿಮಿಷ ಸಾಕು ಮುಚ್ಚಿಟ್ರೆ. ಓಕೆ, ನಾನಿಲ್ಲಿ ಇವಾಗ ಅಪ್ಪಂ ಕಾವಲಿ ತೊಗೊಂಡಿದ್ದೀನಿ. ನೀವು ನಾರ್ಮಲ್ ಕಾವಲಿ ಕೂಡ ತೊಗೊಳ್ಬೋದು, ಇಂಥದ್ದೇ ಬೇಕಂತ ಏನಿಲ್ಲ. ಇದಕ್ಕೆ ಈಗ ಎಣ್ಣೆಯನ್ನು ಹಾಕೋಣ. 10 ನಿಮಿಷ ಆಗಿದೆ ನೋಡಿ, ಸಾಫ್ಟ್ ಆಗಿದೆ ಇವಾಗ ಹಿಟ್ಟು. ಇವಾಗ ಸ್ವಲ್ಪ ಇದನ್ನು ಈ ರೀತಿ ಇದಕ್ಕೆ ಹಾಕೋಣ. ಒಂದು ಸೈಡ್ ಚೆನ್ನಾಗಿ ಫ್ರೈ ಆಗಲಿಕ್ಕೆ ಬಿಡಬೇಕು. 2 ಚಮಚದಷ್ಟು, ಸಣ್ಣ ಚಮಚದಲ್ಲಿ 2 ಚಮಚದಷ್ಟು ಹಾಕಿದ್ದೀನಿ ಹಾಗೂ ಮುಚ್ಚಿಡ್ತಾ ಇದ್ದೀನಿ. ಇವಾಗ ಒಂದು ಸೈಡ್ ಚೆನ್ನಾಗಿ ಬೇಯಬೇಕಿದು. ಸ್ವಲ್ಪ ತೆಗೆದು ಕೂಡ ನೋಡಿದ್ದೀನಿ, ಮಧ್ಯದಲ್ಲಿ ಸ್ವಲ್ಪ ಹಸಿ ಉಂಟು ನೋಡಿ. ಈ ರೀತಿ ಸ್ವಲ್ಪ ಹಸಿ ಇದ್ದರೆ ಪರವಾಗಿಲ್ಲ, ಆದರೆ ರೌಂಡಾಗಿ ನೋಡಿ ಚೆನ್ನಾಗಿದು ಫ್ರೈ ಆಗಿದೆ, ನೋಡ್ಬೋದು ನೀವು. ಬ್ರೌನ್ ಆಗುತ್ತೆ, ಅದರ ಸೈಡ್ ಉಂಟು ನೋಡಿ, ಆವಾಗ ನೀವು ಟರ್ನ್ ಮಾಡಿ ಹಾಕಿ. ಹಾಗೂ ಮೀಡಿಯಮ್ ಗ್ಯಾಸಲ್ಲೇ ನೀವು ಇದನ್ನು ಫ್ರೈ ಮಾಡಬೇಕು, ಯಾಕೆಂದರೆ ಒಳಗಡೆ ತನಕ ಇದು ಬೇಯಬೇಕಲ್ವಾ, ಹಾಗಾಗಿ. ನೋಡಿ, ತುಂಬ ಸೂಪರಾಗಿ ಬರುತ್ತೆ ನೋಡಿ. ಈ ರೀತಿ 2 ಸೈಡ್ ಕೂಡ ಇದು ಚೆನ್ನಾಗಿ ಫ್ರೈ ಆಗಿದೆ. ಇದೇ ರೀತಿ ನಾವು ಉಳಿದದ್ದನ್ನು ಕೂಡ ಮಾಡೋಣ. ನಿಜವಾಗ್ಲೂ ಹೇಳ್ತೀನಿ, ಇದಕ್ಕೆ ನಿಮಗೆ ಯಾವುದೇ ರೀತಿಯ ಚಟ್ನಿ ಅಥವಾ ಏನು ಸಾಂಬಾರು ಏನು ಕೂಡ ಬೇಡ, ಅಷ್ಟು ರುಚಿಯಾಗಿರುತ್ತೆ ಇದು. ಬೇಕಿದ್ರೆ ನೀವು ಸ್ವಲ್ಪ ತೆಂಗಿನಕಾಯಿ ಕೂಡ ಇದಕ್ಕೆ ಆ್ಯಡ್ ಮಾಡ್ಬೋದು. ಹೀಗೇ ಇದನ್ನು ತಿನ್ಬೋದು. ಎಲ್ಲರೂ ಇಷ್ಟಪಡ್ತಾರೆ, ಸ್ವಲ್ಪ ಖಾರ ಖಾರವಾಗೆಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಇದು. ಜಸ್ಟ್ ನೀವು ಟ್ರೈ ಮಾಡಿ. ಡೈಲಿ ಒಂದೇ ಬ್ರೇಕ್ಫಾಸ್ಟ್ ತಿಂದು ಬೇಜಾರಾಗಿರುತ್ತಲ್ವ, ಇದನ್ನು ನೀವು ಟ್ರೈ ಮಾಡಿ. ಓಕೆ ನೋಡಿ, ಇದೇ ರೀತಿ 2 ಸೈಡ್ ಕೂಡ ಸ್ವಲ್ಪ ಕಡಕ್ಕಾಗಿ ನೀವು ಫ್ರೈ ಮಾಡಿ. ಬಿಸಿ ಬಿಸಿ ಇರುವಾಗ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ, ತಣ್ಣಗಾದ ಮೇಲೂ ಕೂಡ ಚೆನ್ನಾಗಾಗುತ್ತೆ ನೋಡಿ. ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ನೀವು ಟ್ರೈ ಮಾಡಿ ಹಾಗೂ ಹೇಗಾಗಿತ್ತಂತ ಹೇಳಿ. ಇಷ್ಟ ಆಯ್ತಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.